ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ ಮನೆ ತುಂಬ ಮಂಗಳದ ಮಳೆಯಾಯಿತು, ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋ ಶರಣಾಮಿ ಬಸವ ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯಪೀಠಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಷಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಬಹಳ ಚೆನ್ನಾಗಿ ಹೃದಯ ತುಂಬಿ ಆದರೆ ಕಡಿಮೆ ಸಮಯದಲ್ಲಿ ಆಶೀರ್ವಚನವನ್ನು ನೀಡಿರುವಂತಹ ಪರಮ ಪೂಜ್ಯ ಕಾಶಿನಾಥ ಶ್ರೀಗಳ ಪಾದಾರವಿಂದಗಳಲ್ಲಿ ಶರಣಗಳನ್ನು ಸಲ್ಲಿಸಿ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಉತ್ತರ ಪ್ರಾಂತ್ಯದ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂತಹ ಜಯಂತ್ KS ಅವರೇ, ಹಾಗೂ ಇವತ್ತಿನ ಉಪನ್ಯಾಸಕರಾದಂತಹ ಡಾಕ್ಟರ್ YM ಯಾಕುಳ್ಳಿ ಅವರೇ, ಸನ್ಮಾನಿತರಾದಂತಹ ಗುರುಮಾತೆ ನೀಲಮ್ಮ ಕೆರೂರ್ ಅವರೇ ಮತ್ತು ಅವರ ಶ್ರೀಪತಿ ಅವರೇ, ಶ್ರೀಮತಿ ಅವರು ಹೇಳ್ತಿರ್ತಾರೆ, ಇವರು ಶ್ರೀಪತಿ, ಮತ್ತು ಮತ್ತೊಬ್ಬರು ಸನ್ಮಾನಿತರಾದಂತಹ ಸಂಗೀತಗಾರರಾದ ಪರಶುರಾಮ್ ಕಟ್ಟಿ ನಾಗಾವಿ ಹಾಗೂ ರಕ್ತ ಸೈನಿಕ ಕರ್ಬಸಪ್ಪ ಗೊಂದೆಯವರು, ಹಿರಿಯರಾದಂತಹ BK ಹೊಂಗಲ್ ಗುರುಗಳವರೇ, ನಿವೃತ್ತ ಕ್ಯಾಪ್ಟನ್ ಸನ್ಮಾನ್ಯ ಶ್ರೀ ಚಕ್ರಸಾಲಿ ಅವರೇ, ಮತ್ತು ಇವತ್ತಿನ ದಾಸೋಹ ಸೇವೆಯನ್ನು ವಹಿಸಿಕೊಂಡಿರುವಂತಹ ಕಮಲಮ್ಮ ಅಣಸಿ ಅವರೇ,
ವಿಶೇಷ ಆಮಂತ್ರಿತರಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ ಈ ತಿಂಗಳು ಭಾಗವಹಿಸ್ತಾರೆ ನಮ್ಮ ಡಾಕ್ಟರ್ ಮಂಜುನಾಥ್ ಕಳ್ಳಿಮನಿಯವರೇ ಮತ್ತು ಶ್ರೀಮತಿ ಅನ್ನಪೂರ್ಣಮ್ಮ ಜಾಲಿಮಾತ್ ಅವರೇ ಮತ್ತು ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ಇವತ್ತು ವಿಶೇಷವಾಗಿ ಕಾರ್ಯಕ್ರಮ ನಿರೂಪಣೆ ಇವತ್ತೇ ಪ್ರಾರಂಭ. ಅವ್ರ ಜೀವನದಲ್ಲಿ ಇವತ್ತೇ ಮಾತಾಡಿರ್ಬೇಕು, ಅದೇ ನಿರೂಪಣೆ ಮಾಡಿರೋದು. ಬೇರೆ ಬೇರೆ ಭಾಷಣ ಅದೆಲ್ಲ ಮಾಡಿರ್ಬೋದು. ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಿರುವಂತಹ ಬಸವರಾಜ್ ಗೋವಿಂದ್ ಅವರವರೇ, ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಿಂದರೆ, ಮಕ್ಕಳೇ, ಎಲ್ಲರಿಗೂ ಶರಣ ಶರಣ. ಅರಿವಿನ ಮಾರಿ ತಂದೆ, ಬಹಳ ದಿವಸದಿಂದ ಇವತ್ತು ಹೆಸರು ಕಾಡ್ತಿತ್ತು ನನಗೆ. ಬಹಳ ವಿಶೇಷವಾದಂಥದ್ದು. ಶರಣರಲ್ಲಿ ತಂದೆ ಎನ್ನುವಂಥದ್ದೇ ಅತ್ಯಂತ ಗೌರವ ಸೂಚಕವಾದಂಥದ್ದು. ನಗೆಯ ಮಾರಿ ತಂದೆ, ಅರಿವಿನ ಮಾರಿ ತಂದೆ, ಇನ್ನೊಬ್ರು ಬರ್ತಾರೆ ಕಂಬದ ಮಾರಿ ತಂದೆ ಅಂತ, ಕಂಬದ ಮಾರಿ ತಂದೆ. ಹೀಗೆ ಅನೇಕ ಜನ ಮಾರಯ್ಯ ಮಾರಿ ತಂದೆಗಳು ಬಹಳ ಜನ ಶರಣರಲ್ಲಿ. ಮಹಾದೇವ ಭೂಪಾಲನಿಗೂ ಕೂಡ ಮೋಳಿಗೆ ಮಾರಯ್ಯ ಅಂತ ಹೆಸರಿಟ್ಟರಪ್ಪ. ಅದು ಬಹಳ ವಿಶೇಷ. ಪ್ರಾಯಶಃ ಮೋಳಿಗೆ ಅಂದ್ರೆ ಕಟ್ಟಿಗೆ, ಕಟ್ಟಿಗೆ ಮಾರುವ ಅಯ್ಯ. ಅಯ್ಯ ಅಂದ್ರೆ ಅದೇ ಅಪ್ಪ ತಂದೆ. ಕಟ್ಟಿಗೆ ಮಾರ್ಕೊಂಡು ಬರ್ತಿದ್ರು, ಅದಕ್ಕೆ ಮೋಳಿಗೆ ಮಾರಯ್ಯ ಅಂತ ಹೆಸರಿಟ್ಟರು. ವಿಶೇಷ ನೋಡಿ. ಇನ್ನೊಬ್ಬ ಹೆಂಡದ ಮಾರಯ್ಯ ಅಂತ ಕೂಡ ಬರ್ತಾನೆ. ಹೆಂಡದ ಮಾರಯ್ಯ, ಮಾರುಡಿಗೆ ನಾಚಯ್ಯ, ಅವ್ರ ಬೇರೆ, ಮಾರುಡಿಗೆ ನಾಚಯ್ಯ. ಈಗ ನನಗೆ ಏನಾಗಿದೆ, ಈ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಪುಸ್ತಕ ಬರೀತಾ ಇದ್ದೀನಲ್ಲ, ನಾನು ಅನ್ಕೊಂಡಿದ್ದೆ ಒಂದು, ಅದು ಆಗ್ತಿರೋದೇ ಒಂದು ಸಣ್ಣ ಪುಸ್ತಕ ಮಾಡಿ ವಚನಾಂಕಿತಗಳ 8 ವಿಭಾಗ ತಿಳಿಸ್ಕೊಟ್ಬಿಡೋಣ ಅಂತ ನನ್ನ ಪ್ಲಾನ್ ಶುರು ಮಾಡ್ಕೊಂಡೆ ಮೊದಲು. ಅದೇ ನನ್ನ ಪಾಕೆಟ್ ಸೈಜ್ ಪುಸ್ತಕದಲ್ಲಿ ಮುಗಿಸ್ಬೋದಾಗಿತ್ತು. ಪಾಕೆಟ್ ಸೈಜ್ ಅಷ್ಟೇ 8 ವಿಭಾಗಗಳು, 250 300 ವಚನಕಾರ್ತಿಯರು ವಚನಕಾರತ್ತು ವಿಭಾಗ ಮಾಡಿದ್ದೀನಿ. 8 ವಿಭಾಗ ಮಾಡ್ಕೊಂಡಿದ್ದೀನಿ. ಕಾಯಿಕ ವೃತ್ತಿ, ಕಾಯಿಕ ಸ್ವಭಾವ, ತಮ್ಮ ಹೆಸರನ್ನೇ ವಚನಾಂಕಿತ ಮಾಡಿಕೊಂಡವರು. ಆಮೇಲಿಂದ ಇಷ್ಟಲಿಂಗ, ಏನದು ಇಷ್ಟ ದೈವ. ಇಷ್ಟ ದೈವ ಅಂತ ಹೇಳ್ಬಾರ್ದು ನಿಜವಾಗಿ ಶರಣರಿಗೆ. ಶರಣರಿಗೆ ಒಬ್ಬೊಬ್ಬರಿಗೊಂದು ಇಷ್ಟ ದೈವ ಇರಲಿಲ್ಲ. ಪರಮಾತ್ಮ ಒಬ್ಬನೇ ಅನ್ನುವಂಥದ್ದನ್ನು ಬಹಳ ಜೋರಾಗಿ ಪ್ರತಿಪಾದನೆ ಮಾಡೋದು. ಇಷ್ಟ ಲಿಂಗಧಾರಕರೆಲ್ಲರೂ, ಇಷ್ಟ ದೈವ ಒಬ್ಬೊಬ್ಬರಿಗೊಂದಲ್ಲ. ಅದರದ್ದು ವಚನಾಂಕಿತ ಅದನ್ನೆಲ್ಲ ವಿಭಾಗ ಮಾಡಿ ಬರಿತಾ ಹೋದ ಹಾಗೆ ವಚನಾಂಕಿತಗಳ ವೈಶಿಷ್ಟ್ಯ, ವಚನ ಸಾಹಿತ್ಯದ ಇತಿಹಾಸ ವಿವೇಚನೆ, ಅದೊಂದು 2 PhD ಪ್ರಬಂಧ ಆಗುತ್ತದು. 2 PhD ಪ್ರಬಂಧ. ನನಗೇನು PhD ಕೊಡಲ್ಲ ಅನ್ನೋದು ಬೇರೆ, ಯಾಕಂದ್ರೆ ನಾನು ಡಿಗ್ರಿನೇ ಮಾಡಿಲ್ಲ. ಹಂಗಾಗಿ ಅದನ್ನು PhD ಪ್ರಬಂಧ ಆಗಿ ಸಬ್ಮಿಟ್ ನಾನೇನು ಮಾಡೋ ಉದ್ದೇಶನೂ ಇಲ್ಲ. ನನಗೆ ಮುಖ್ಯವಾಗಿ ನನಗೇನು ಅನ್ನಿಸ್ತಾ ಇದೆ ಮತ್ತು ಶರಣರನ್ನ ಇಷ್ಟು ದಿವಸ ಅಧ್ಯಯನ ಮಾಡಿದ ದೃಷ್ಟಿ ಬೇರೆ ಇತ್ತು. ಆದರೆ ಈ ಪುಸ್ತಕ ಓದಿದ ಮೇಲೆ ನಿಮ್ಮೆಲ್ಲರಿಗೂ ಒಂದು ಹೊಸ ದೃಷ್ಟಿಕೋನ ಖಂಡಿತವಾಗ್ಲೂ ಬರುತ್ತೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಕಲ್ಯಾಣದ ಬಗ್ಗೆ ಆಗಲಿ, ಅನುಭವ ಮಂಟಪದ ಬಗ್ಗೆ ಆಗಲಿ, ಮಹಾಮನ ಬಗ್ಗೆ ಆಗಲಿ ನಮಗೆ ಒಂದು ಭೂಮವಾದ ಕಲ್ಪನೆನೇ ಇಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಂಥವ್ರು, ಪುರಾಣದ ಕಥೆ ಅದು ಅಂತೇಳಿ ಉದಾಸೀನ ಮಾಡಿದವರು ಜಾಸ್ತಿ. ಮತ್ತು ನಮ್ಮ ಈ ಪುರಾಣ ಕರ್ತೃಗಳು ಅದನ್ನ ಕುಲಗಡಿಸ್ಬಿಟ್ಟಿದ್ದಾರೆ. ಬಸವಣ್ಣವ್ರನ್ನ ಹೇಗೇಗೋ ಚಿತ್ರಿಸ್ಬಿಟ್ಟಿದ್ದಾರೆ. ಬಸವಣ್ಣವ್ರ ವ್ಯಕ್ತಿತ್ವನೇ ಬೇರೆ. ಅದಕ್ಕೆ ಆ ಪುಸ್ತಕ ಬರೀತಾ ಇದ್ದೀನಿ. ಈಗಲೇ ಅದಕ್ಕೆಲ್ಲ ಏನು ಹಣ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಏನು ಹಣ ಕೊಡಬೇಡಿ, ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತದು. ಆಮೇಲೆ ನೀವು ಪುಸ್ತಕ ಖರೀದಿ ಮಾಡಿ ಸಾಕು. ಹಂಗೂ ಈಗ ಯಾರು ಹಣ ಕೊಡ್ತಾ ಇದ್ದೀರಲ್ಲ ಅವ್ರದ್ದು ಹೆಸರು ಬರೆದಿಟ್ಕೊಂಡು ನಿಮ್ಮೆಲ್ರಿಗೂ ಪುಸ್ತಕ ಮುಟ್ಟಿಸ್ತೀವಿ. ಪ್ರಾಯಶಃ ಅದರ ಪುಸ್ತಕದ ಬೆಲೆ ಅಂದ್ರೆ ಪುಟಗಳ ಸಂಖ್ಯೆ 750ರಿಂದ 1000 ಪುಟದ ತನಕ ಆಗುತ್ತೆ. ಆದ್ರಿಂದ ಅದ್ರ ಬೆಲೆನೂ ಬಹಳ ದೊಡ್ಡದಾಗುತ್ತೆ. ನೀವೇನು ಕೊಡ್ತಾ ಇದ್ದೀರಾ, ಈಗ 1000 1,500 ಏನು ಕೊಡ್ತಾ ಇದ್ದೀರಾ, ಆ ಪುಸ್ತಕಕ್ಕೊಂದು ಕಾಣಿಕೆಗೆ ಒಂದು ಪುಸ್ತಕ ಮುಟ್ಟಿಸ್ಬಿಡ್ತೀವಿ. ಇನ್ನು ಅದಕ್ಕೆ ಬೇರೆಯವರು ದಾಸೋಹಿಗಳು ರೆಡಿ ಆಗ್ತಿದ್ದಾರೆ, ದಾಸೋಹಿಗಳು ಸಿದ್ಧ ಆಗ್ತಿದ್ದಾರೆ. ನನಗೇನು ಭಾರ ಅಂತ ಅನ್ಸೋದಿಲ್ಲ.
ಈಗಾಗಲೇ 3-4 ಜನ 1 ಲಕ್ಷ ರೂಪಾಯಿ ಕೊಟ್ಟು ಅದಕ್ಕೆ ಪ್ರಿಂಟ್ಗೆ ಅದನ್ನು ರೆಡಿ ಮಾಡ್ತೀವಿ ನಾವು, ನೀವು ನಿಶ್ಚಿಂತವಾಗಿ ಪುಸ್ತಕ ಬರೀ ತಿಳ್ಕೊಂಡು ಹೇಳೋರು ಅಲ್ಲಲ್ಲಿ ಹುಟ್ಕೊಂಡಿದ್ದಾರೆ. ಆದ್ದರಿಂದ ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ, ದಾಸೋಹಿಗಳ ಚಿಂತೆನೂ ಇಲ್ಲ, ಹಣಕಾಸಿನ ಚಿಂತೆನೂ ಇಲ್ಲ. ನನಗೆ ಅಷ್ಟು ಜನರಲ್ಲಿ ಭಕ್ತಿ ಪ್ರೀತಿ ಇದೆ. ಆದ್ದರಿಂದ ಆ ಪುಸ್ತಕ ತಗೊಂಡು ಓದ್ಕೊಂಡು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳೋಣ. ಶರಣರ ವಿಷಯದಲ್ಲಿ ದೃಷ್ಟಿಕೋನ ಬದಲಾವಣೆ ಆಗಬೇಕಾಗಿದೆ. ಯಾಕಂದ್ರೆ ಅಕ್ಕ ಮಹಾದೇವಿ ಅಂದ್ರೆ ಏನದು? ಅಕ್ಕ ಮಹಾದೇವಿ, ನೀಲಲೋಚನೆ ಅಮ್ಮ, ತ್ರಿಮಾತೆಯರು ಅಂತ ಬರ್ತೀವಿ ನಮಗೆ. ತ್ರಿಮಾತೆಯರ ವಚನಾಂಕಿತಗಳು ಅಂದ್ರೆ ಗುರುಮಾತೆ ಅಕ್ಕ ನಾಗಮ್ಮನವರು, ಲಿಂಗಮಾತೆ ನೀಲಲೋಚನೆ ಅಮ್ಮ, ಜಂಗಮ ಮಾತೆ ಅಕ್ಕ ಮಹಾದೇವಿ. ಅವ್ರ ನಿಲುವು ಬಹಳ ದೊಡ್ಡದು, ಬಹಳ ದೊಡ್ಡದು. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಪಂಚಕನ್ನಿಕೆಯರು ಅಂತ ಸ್ಮರಣೆ ಮಾಡ್ತಾರಂತ ವೈದಿಕರು. ಗೊತ್ತಿರ್ಬೇಕು ನಿಮಗೆ, ಯಾರು ಕೇಳಿದ್ರೆ ಸುದ್ದಿನ. ಬೆಳಗ್ಗೆ ಎದ್ದ ಕೂಡಲೇ 5 ಜನ ಸ್ಮರಣೆ ಮಾಡ್ತಾರಂತ. ಯಾರ್ಯಾರನ್ನ? ಸೀತಾ, ಸಾವಿತ್ರಿ, ಆಮೇಲೆ ಮಂಡೋದರಿ, ಆಮೇಲೆ ಅನಸೂಯ. ಸೀತಾ, ಸಾವಿತ್ರಿ, ಮಂಡೋದರಿ, ಅನಸೂಯ, ಇನ್ನೊಬ್ರು ಅಹಲ್ಯ. ಈ 4 ಜನರದ್ದು 3 ಜನರದ್ದು ಪರವಾಗಿಲ್ಲ. ಈ ಅಹಲ್ಯನ ಯಾಕೆ ಸೇರಿಸ್ಕೊಂಡ್ರು ನನಗೆ ಗೊತ್ತಿಲ್ಲ. ಆಮೇಲಿಂದ ಮಂಡೋದರಿನ ಯಾಕೆ ಸೇರಿಸ್ಕೊಂಡ್ರು ಗೊತ್ತಿಲ್ಲ. ಸೀತಾ, ಸಾವಿತ್ರಿ, ಆಮೇಲೆ ದ್ರೌಪದಿನೂ ಇರ್ಬೋದು ಅದರಲ್ಲಿ. ಇಲ್ಲ ಅಲ್ಲ, ಪುಣ್ಯಕ್ಕಿಲ್ಲ. ನಾನು ಇರ್ಬೇಕಂತ ಅಂದ್ಕೊಂಡಿದ್ದೆ. ಅಂದ್ರೆ ಅವರು ಎಲ್ಲರನ್ನೂ ಒಂದು ತಕ್ಕಡಿಲಿ ಇಟ್ಟರೆ ಬರೀ ಮಹಾದೇವಿ ಅಕ್ಕನಿಗೆ ಒಬ್ಬರು ಸರಿ ಬರಲ್ಲ. ನೀಲಲೋಚನೆ ಅಮ್ಮನಿಗೆ ಸರಿ ಬರಲ್ಲ, ಅಕ್ಕನಾಗಮ್ಮನವರಿಗೆ ಸರಿ ಬರಲ್ಲ. 5 ಜನ ಮತ್ತೆ ಇವ್ರು 3 ಜನ ನಿಲ್ಸಿದ್ರೆ ಇನ್ನೊಂದು 15-20 ಜನ ಏನು ಅವ್ರಿಗೇನಂತಾರೆ ಪತಿವ್ರತೆಯಾಗಿ ಹುಡುಕ್ಬೇಕಾಗತ್ತೆ. ಆ ತ್ರಾಸನ್ನು ಸರಿಪಡಿಸಕ್ಕೆ, ತಕ್ಕಡಿ ಸರಿಪಡಿಸಕ್ಕೆ. ಅಷ್ಟರ ಮಟ್ಟಿಗೆ ಸಾಧನೆ ಮಾಡೋದಂಥವ್ರೆಲ್ಲ. ಇವರೆಲ್ಲ ಒಳ್ಳೆ ಗೃಹಿಣಿಯರು. ಸಾವಿತ್ರಿ ಒಳ್ಳೆ ಗೃಹಿಣಿ, ಸೀತಾ ಒಳ್ಳೆ ಗೃಹಿಣಿ. ಒಳ್ಳೆ ಗೃಹಿಣಿನೂ ಕಷ್ಟ ಹೇಳೋದು. ಯಾಕಂದ್ರೆ ಆ ಬಂಗಾರದ ಜಿಂಕೆಗೆ ಯಾಕೆ ಕಳಿಸ್ಬೇಕಾಗಿತ್ತು ಅಷ್ಟು ಗೊತ್ತಾಗಬಾರ್ದ. ಹೇಳ್ತೀನಿ ನಾನು, ಇಲ್ಲಮ್ಮ ಬಂಗಾರದ ಜಿಂಕೆ ಎಂದು ಇರಂಗಿಲ್ಲ ಸೃಷ್ಟಿಲಿ, ನೀನು ಹಂಗೆ ಒತ್ತಾಯ ಮಾಡಬೇಡ ಅಂತ ಲಕ್ಷ್ಮಣನೂ ಹೇಳ್ತಾನೆ, ರಾಮನೂ ಹೇಳ್ತಾನೆ, ಕೇಳಲ್ಲ. ಅಂದ್ರೆ ಆಮೇಲೆ ಹೋಗ್ಲಿ, ಅಯ್ಯೋ ಲಕ್ಷ್ಮಣ ಸೀತೆ ಅಂತ ಕೂಗಿದಾಗ ಲಕ್ಷ್ಮಣ ಹೇಳ್ತಾನೆ, ರಾಮನ್ಗೆ ಏನೂ ಆಗಲ್ಲ ಸುಮ್ಮನಿರೋದ್ರು. ಇಲ್ಲ ಇಲ್ಲ, ಎಷ್ಟು ಕೆಟ್ಟದಾಗೆ ಅವನ ಮೇಲೆ ಅನುಮಾನ ಪಡ್ತಾಳೆ ಅಂದ್ರೆ ಹೋಗಿ ನೀನು ಹಣೆ ಬರ ಅಂತ ಹೇಳಿ ಹೋಗ್ಲಿ. ಲಕ್ಷ್ಮಣರಿಗೆ ಆಕಿನ ಮೇಲೂ ಅದನ್ನ ದಾಟಬಾರ್ದು ಅಂತ ಗೊತ್ತಾಗ್ಲಿಲ್ಲ ಆಕೆ. ಮತ್ತೆ ಇನ್ನು ಬೆಳಗ್ಗೆ ನೀವು ಆಕೆ ನೆನೆಸಿ ಏನ್ ಕಲಿಯೋರಿದ್ದೀರಿ, ಏನ್ ಕಲಿಬೇಕು ಆಕೆಯಿಂದ ಅಂದ್ರೆ ಇನ್ನು ಅದಕ್ಕೆ ಸೀತೆದೇ ಬಹಳ ಜನ ಕಲ್ತೀರಿ. ಯಾಕೆ ಬಂಗಾರದ ಬಗ್ಗೆ ಆಸೆ ಜಾಸ್ತಿ ಇದೆಯಲ್ಲ, ಅದಕ್ಕೆ ನೆನೆಸಿ 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 ಇಂಥದ್ದನ್ನೇ ಕಲ್ತ್ಕೊಂತ ಹೋಗ್ತಾ ಇದೀವಿ. ಆದ್ರೆ ನಮ್ಮ ಅಕ್ಕನಾಗಮ್ಮನವರು, ನಮ್ಮ ನೀಲಲೋಚನೆ ಅಮ್ಮ, ನಮ್ಮ ಅಕ್ಕ ಮಹಾದೇವಿ ತಾಯಿ ನಮಗೆ ಬದುಕೋದನ್ನು ಕಲಿಸಿದ್ರು, ತ್ಯಾಗ ಮಾಡೋದನ್ನು ಕಲಿಸಿದ್ರು. ತರಂಗಿಣಿ ಪುಸ್ತಕ ಓದ್ದೆ ಅಂತ ನಾನು ಈ ಮಟ್ಟಕ್ಕೆ ಬಂದೆ. ತರಂಗಿಣಿ ಪುಸ್ತಕ ಓದಿ ಮನೆ ಬಿಡದೆ ಹೋಗಿದ್ರೆ, ಮನೇಲೇ ಇದ್ದಿದ್ರೆ ನಾನು ಒಬ್ಬ ರೋಗಿಯಾಗಿ ಮಾಸ್ತರ್, ಒಬ್ಬ ಶಾಲೆ ಮಾಸ್ತರ್ ಆಗಿ ರೋಗಿಯಾಗಿ ನಿಮ್ಮಂಗೆ 1-2-3 ಜನಸಂಖ್ಯೆ ಹೆಚ್ಚು ಮಾಡಿ, 3 ಮಾಡ್ತಿರ್ಲಿಲ್ಲ 2 ಗೊತ್ತಾಯ್ತು, ಜನಸಂಖ್ಯೆ ಹೆಚ್ಚು ಮಾಡಿ ಸತ್ತು ಹೋಗ್ಬಿಡ್ತಿದ್ದೆ. ಅಂದ್ರೆ ಇಂತಹದ್ದು ಇಂಥ ಜೀವನ ಆಗಬೇಕಾದ್ರೆ ಅದು ಮಹಾದೇವಿ ಅಕ್ಕನ ತರಂಗಿಣಿ ಪುಸ್ತಕ ಮಾತಾಜಿಯವ್ರು ಬರೆದಿರೋದು. ಮಾತಾಜಿಯವ್ರು ಯಾಕೆ ಬರೆದ್ರು ಅಂದ್ರೆ ಮಹಾದೇವಿ ಅಕ್ಕನ ಅಂತ ಬದುಕಿತ್ತು ವಚನಗಳಲ್ಲಿ. ಆ ಬದುಕು ಬರೀ ವಚನಗಳು ಕೂತು ಬರೆದವಲ್ಲ, ಹಂಗೆ ಬದುಕಿ ಬರೆದಂಥವು. ಅಂತಹ ಪರಮಾತ್ಮನ ಕೃಪೆ ಇದೆ ಅದಕ್ಕೆ. ಆ ಪುಸ್ತಕ ಬರೆಯೋದಕ್ಕೆ ನನ್ನ ಶಕ್ತಿ ಅಲ್ಲ ಅದು. ಅದರಲ್ಲಿ ಪ್ರತಿ ದಿವಸ ಬರೀತಾ 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 ವಿಶೇಷವಾದಂಥ ಆನಂದವನ್ನು ಅನುಭವಿಸ್ತಾ ಇದ್ದೀವಿ. ಏನು ಬಹಳ ಕಷ್ಟಪಟ್ಟು ಬರೀತಾ ಇದ್ದೀನಿ ಅಂತಲ್ಲ, ಅನುಕೂಲನ ಮಾಡಿಕೊಟ್ಟಿದ್ದಾನೆ. ನೀಲಮ್ಮನವರು DTP ಮಾಡ್ತಾರೆ ಡೈರೆಕ್ಟಾಗಿ. ಮತ್ತು ನನ್ನ ಕೆಲಸ ತುಂಬ ಕಡಿಮೆನೇ ಆಗಿ ನೋಡ್ತಾ ಹೋದ್ರೆ ಅವ್ರಿಗೆ ಹೇಳ್ತೀನಿ, ಮೊದಲೇನು ಮಾಡ್ತೀನಿ, ಈಗ ಅರಿವಿನ ಮಾರಿ ಮುಂದೆ ಅಧ್ಯಯನ ಶುರು ಮಾಡಿದ್ವಿ. 309 ವಚನಗಳಿದ್ದಾವೆ ಅಂತ ಇಟ್ಕೊಳ್ಳಿ, ಓದಿಸ್ತೀನಿ ವಚನಗಳನ್ನ. ತುಂಬ ವಿಶೇಷವಾದ ವಚನಗಳನ್ನ ಮೊದಲು ಪಟ್ಟಿ ಮಾಡ್ತೀನಿ. ಪಟ್ಟಿ ಮಾಡಿ ಅದಕ್ಕೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡಮ್ಮ ಅಂತ ಹೇಳ್ತೀನಿ. ಮಾರ್ಕ್ ಮಾಡಿದ ಮೇಲೆ ಕೆಲವು ವಚನಗಳನ್ನು ಬಿಡ್ಬೇಕಾಗಿ ಬರುತ್ತೆ. DTP ಮಾಡ್ಕೊಳ್ಳೋ ನಾನು ಬರೆಸ್ತಿರ್ತೀನಿ, ನಾನು ವಾಕಿಂಗ್ ಮಾಡ್ತಿರ್ತೀನಿ ಸುಮ್ಮನೆ.
ಅಲ್ಲಿ ಹಾಲಲ್ಲಿ ವಾಕಿಂಗ್ ಮಾಡಕ್ಕೆ ಜಾಗ ಇದೆಯಲ್ಲ, ಆ ವಚನಗಳನ್ನ ಜೋಡಿಸ್ಬಿಟ್ಟು ಅದಕ್ಕೆ ತಕ್ಕ ಹಾಗೆ ಒಂದಿಷ್ಟು ವಿಷಯಗಳು ನನ್ನ ಭಾವನೆಗೆ ಬಂದಿದ್ದನ್ನು ಬರೀತೀನಿ. ಅರಿವಿನ ಮಾರಿ ತಂದೆ ಯಾರು? ಒಬ್ಬತ್ತು ಶ್ರೇಷ್ಠ ಜಂಗಮ, ಬಹಳ ದೊಡ್ಡ ಜಂಗಮ. ಅವರು ಜಾತಿಯಿಂದ ಮೂಲ ಜಾತಿ ಯಾವುದೋ ಗೊತ್ತಿಲ್ಲ ನಮಗೆ, ಆದರೆ ಬಹಳ ದೊಡ್ಡ ಜಂಗಮರನ್ನ ತಯಾರು ಮಾಡ್ತಕ್ಕಂಥ ಜಂಗಮ, ಪರಾಜಂಗಮ ಅಂತ ಕರಿತೀವಿ ಅವರಿಗೆ. ಸ್ಥಿರ, ಛಲ, ಪರ. ಜಂಗಮರು 3 ಪ್ರಕಾರ. ಸ್ಥಿರ ಜಂಗಮ ಅಂದರೆ ನಿಮ್ಮ ಮನೆಗೆ ನಿಮ್ಮಲ್ಲಿ ಲಿಂಗ ಪೂಜೆಗೆಲ್ಲ ಬರ್ತಾರಲ್ಲ ಐಗೋಳು, ಅವ್ರು ಸ್ಥಿರ ಜಂಗಮ. ಅಂದರೆ ಸತ್ತಾಗ, ಹುಟ್ಟಿದಾಗ, ಆಮೇಲೆ ಅವ್ರು ಗೃಹಸ್ಥರು ಇರ್ತಾರೆ. ಸ್ಥಿರ ಜಂಗಮ ಗೃಹಸ್ಥರು ಇರಬೇಕು ಅಂತಿಲ್ಲ, ಇರ್ತಾರೆ. ಚರಜಂಗಮ ಅಂದರೆ ಈಗ ನಮ್ಮಂಥವ್ರು ಓಡಾಡಿಕೊಂಡು ಧರ್ಮಬೋಧೆ ಮಾಡ್ಕೊಂಡು ವಿರಕ್ತರು ಇರ್ತಾರೆ ಸಾಮಾನ್ಯ ಚರಜಂಗಮ. ಪರಜಂಗಮ ಅಂದರೆ ಶ್ರೇಷ್ಠ ಅಥಣಿ ಶಿವಗಳಂತವರು, ಹಾಂಗಲ್ ಕುಮಾರಸ್ವಾಮಿಗಳಂತವರು, ಅಂಥವರೆಲ್ಲ ಪರಾಜಂಗಮ ಅಂದರೆ ಶ್ರೇಷ್ಠ ಜಂಗಮ. ಅವರು ಅಂದರೆ ಎಲ್ಲವನ್ನೂ ಮೀರಿದಂಥವ್ರು, ಐಕ್ಯ ಸ್ಥಿತಿಯನ್ನು ಮುಟ್ಟಿದಂಥವ್ರು. ಅಂಥ ಪರಾಜಂಗಮನ್ನು ನಿರುವಲ್ಲಿದ್ದಂಥವ್ರು ಅರಿವಿನ ಮಾರಿ ತಂದೆ. ಅವ್ರದ್ದು ವಚನಗಳನ್ನು ತುಂಬ ಒಳ್ಳೊಳ್ಳೆ ವಚನ ಆಯ್ಕೆ ಮಾಡಿದರು ನಮ್ಮ ಯಾಕೊಳ್ಳಿ ಸರ್. ಒಳ್ಳೊಳ್ಳೆ ವಚನಗಳನ್ನ ಆಯ್ಕೆ ಮಾಡ್ಕೊಂಬಂದಾರೆ. ಯಾಕೆ ನೋಡ್ರಿ, ವಚನಗಳನ್ನ ಆಯ್ಕೆ ಮಾಡಬೇಕಾದ್ರೆ ಮತ್ತು ಅವ್ರ ಭಾಷಣ ಶುರು ಮಾಡಬೇಕಾದ್ರೆ ಅವ್ರ ಮಟ್ಟ ಏನು ಅನ್ನೋದನ್ನ ಅಳ್ಬಿಡ್ತೀವಿ ನಾವು. ಭಾಷಣ ಶುರು ಮಾಡಬೇಕಾದ್ರೆ ಅಳ್ಬಿಟ್ಟಿರ್ತೀವಿ. ಅಂದರೆ ಬಹಳ ಅದ್ಭುತವಾದ ವಚನಗಳನ್ನ ಆಯ್ಕೆ ಮಾಡಿದ್ದಾರೆ. ಆ ಮಟ್ಟ ಇದ್ದರೆ ಅವರಿಗೆ ಆ ವಚನ ಆಯ್ಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಅವರು ರೇಡಿಯೋದಲ್ಲಿ ಅವ್ರದ್ದೊಂದೆರಡು ಕಾರ್ಯಕ್ರಮ ಕೇಳಿದ್ದೆ, ನಾನು ಚಿಂತನೆ ಕೇಳಿದ್ದೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅಂದರೆ ಅವ್ರ ಪ್ರಾಚಾರ್ಯರಾಗಿರೋದು ದೇವರು ಅವ್ರ ಪ್ರಾಚಾರ್ಯ ಮಾಡಿ ಭಾಳ ಒಳ್ಳೇದಾಯ್ತು. ಯಾಕೆಂದರೆ ಅವ್ರ ತಂದೆ ಸ್ಥಾನದಲ್ಲಿ ನಿಂತು ಅವ್ರ ಕಾಲೇಜ್ ನಡೆಸ್ಬೋದು. ಅವ್ರ ಕಾಲೇಜ್ ಹೆಂಗೆ ನಡೀತದೆ ನನಗೆ ಗೊತ್ತಿಲ್ಲ. ಅವರ ಸ್ವಭಾವ, ಅವ್ರ ಮಾತು ಕೇಳಿದ್ರೆ ತಂದೆ ಸ್ಥಾನದಲ್ಲಿ ನಿಂತು ಮಕ್ಕಳನ್ನ ಮತ್ತು ಇತರೆ ಶಿಕ್ಷಕರನ್ನ ನೋಡ್ಕೋಬೋದು. ಅಷ್ಟು ಒಳ್ಳೆ ಮಾತು, ಚಂದ ಅವ್ರದ್ದು. ಅಂತಹ ಯಾಕೊಳ್ಳಿ ಸರ್ ಅವರು ಏನು ಅರಿವಿನ ಮಾರಿತದ. ಆಮೇಲೆ ಇನ್ನೊಂದು ಮಾತು ನಿಮಗೆ ಹೇಳಬೇಕು, ಅಪ್ಪುಗಳಿಗೆ ಗೊತ್ತಿದೆ, ಅಪ್ಪುಗಳೆಲ್ಲರಿಗೂ ಹೇಳಬೇಕು ಈ ಮಾತನ್ನ. ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಮಠಗಳಲ್ಲಿ, ನಾನು ಎಷ್ಟೋ ಮಠಗಳನ್ನು ದಾಟಿ ಬಂದಿದ್ದೀನಿ, ಅರಿವಿನ ಮಾರಿ ತಂದೆ ಸ್ಮರಣೋತ್ಸವ ಮಾಡಿರೋದು ಪ್ರಾಯಶಃ ಇದೇ ಮೊದಲು ಅಂತ ಕಾಣುತ್ತೆ. ಹೌದಪ್ಪ, ಯಾರಾದ್ರೂ ಮಾಡಿದಾರ? ಆಗಿಲ್ಲ. ಯಾಕಂದ್ರೆ ಅರಿವಿನ ಮಾರಿ ತಂದೆ ವಚನ ಕಲಬುರಗಿಯವ್ರಿಗೆ ಅರ್ಥ ಆಗಿಲ್ಲ, ಕಲಬುರಗಿಯವ್ರು ಓದಕ್ಕೂ ಹೋಗಿಲ್ಲ. ಆಮೇಲೆ ನಮ್ಮ ವಚನ ವಿದ್ವಾಂಸರುಗಳೇನು ಸಂಗ್ರಹ ಮಾಡಿದಾರಲ್ರಿ, ಅವ್ರು ಯಾರು ವಚನಗಳನ್ನ ಪ್ರೀತಿಯಿಂದ ಅಥವಾ ಭಕ್ತಿಯಿಂದ ಓದೋರಲ್ಲ. ಅವರು ನಿಮಗೆ ನೋವಾಗಬಹುದು ಕೆಲವರಿಗೆ. ಅವ್ರಿಗೆ ಸರ್ಕಾರ ಒಂದು ಕೆಲಸ ಕೊಡ್ತು, ಅದಕ್ಕೆ ಬೇಕಾದಂಥ ಸಂಪನ್ಮೂಲ ಕೊಡ್ತು, ಸಂಬಳ ಕೊಡ್ತು ಅಂತ ಮಾಡಿರೋರೇ ಹೊರತು ಪ್ರೀತಿಯಿಂದ ಮಾಡಿದ್ದಾರೆ ಅಂತ ಇಬ್ಬರು ಮಾತ್ರ ನನಗೆ ಕಾಣ್ತಾರೆ. ನಲ್ಲಿ ವಿದ್ಯಾಶಂಕರ್ ಅವರೊಬ್ಬರು, ವೀರಣ್ಣ ರಾಜರವರೊಬ್ಬರು. ಅವರಿಬ್ಬರು ಬಿಟ್ಟರೆ ಇನ್ಯಾರೂ ಪ್ರೀತಿಯಿಂದ ಮಾಡಿದ್ದಾರೆ ಅಂತ ನನಗೆ ಅನ್ಸೋದಿಲ್ಲ. ಯಾಕಂದ್ರೆ ಅಷ್ಟು ತಪ್ಪುಳಿಸಿದ್ದಾರೆ. ಆಮೇಲೆ ತಮ್ಮ ಸಂಪಾದಿತ ವಚನಗಳಲ್ಲಿ ಒಂದ್ಸಾರಿನೂ ಒಂದು ರೌಂಡ್ ಪೂರ ಓದಿದ್ದಾರೆ ಅಂತ ನನಗೆ ಅನ್ಸಲ್ಲ. ಯಾಕಂದ್ರೆ ಅರಿವಿನ ಮಾರಿ ತಂದೆ ವಚನದಲ್ಲಿ ಏನು ಮಾಡಿದ್ದಾರೆ ಗೊತ್ತಾ? ಹೊರ ಅಣ್ಣ ಇದ್ದಲ್ಲಿ ಳ ಇದೆ, ಓಲೆಕಂಠದಲ್ಲಿ ಳ ಬಂದಿರ್ಬೋದು ಬಿಡಿ, ಅದನ್ನು ತಿದ್ದಿ ನಾವು ಣ ಮಾಡ್ಬೇಕಲ್ಲ, ಹೊರಗಳ ಹಂಗೆ ಇಟ್ಬಿಟ್ಟಿದ್ದಾರೆ. ಅದನ್ನು ಬಿಡಿಸಿದ್ರೆ ಎಷ್ಟು ಅಪಾರ್ಥ ಆಗತ್ತಂದ್ರೆ ಹೊರ ಗಳ ಅಂದ್ರೆ ಬಿದ್ರು, ಅಷ್ಟು ಕೆಟ್ಟದಾಗತ್ತದು. ಹೊರಗಣ ಯಾಕೆ ಮಾಡಕ್ಕೆ ಏನಾಗಿತ್ತು? ನಿಮ್ಗೆ ಗಂಟೆನೋಗಿತ್ತು. ಸಂಪಾದಕರನ್ನು ನಿಮಗೆ ಕೊಟ್ಟಿರೋದು ಏನಕ್ಕೆ? ಅದು ಸರ್ಕಾರ ಆಗಲಿ ನಾವೆಲ್ಲ ಆಗಲಿ ನಿಮಗೆ ರಜೆ ಸಹಿತ, ಸಂಬಳ ಸಹಿತ ರಜೆ ಕೊಟ್ಟಿದ್ರಲ್ಲ. ಇಂಥವನ್ನ ನಾವು ಜವಾಬ್ದಾರಿ ಅರಿತು ಮಾಡಬೇಕು. ಇಲ್ಲಿದ್ರೆ ಆ ಕೆಲಸ ತಗೋಬಾರ್ದು. ಯಾಕೆ ಯೂನಿವರ್ಸಿಟಿಯವ್ರು ಮಾಡಿದ್ರು, ವಚನಗಳನ್ನು ಬೇಕಾದಷ್ಟು ಮಾಡಿದ್ರು, ಅಗತ್ಯ ಇಲ್ಲ. ಆದ್ದರಿಂದ ಪ್ರೀತಿಯಿಂದ, ಭಕ್ತಿಯಿಂದ, ನಿಮಗೆ ನಾನು ಈ ಜಗತ್ತಿಗೆ ಏನು ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ. ಈ ಪುಸ್ತಕ ಬಂದ ಮೇಲೆ ವಚನ ಸಾಹಿತ್ಯವನ್ನು ನೋಡುವ ದೃಷ್ಟಿಕೋನ ನೀವು ಖಂಡಿತವಾಗಿ ಬದಲಾಯಿಸ್ಕೊಳ್ತೀರಾ. ಶರಣರನ್ನ ನೋಡೋ ದೃಷ್ಟಿಕೋನವನ್ನು ನೀವು ಖಂಡಿತವಾಗಿ ಬದಲಾಯಿಸ್ಕೊಳ್ತೀರಾ ಅನ್ನೋ ಒಂದು ಭರವಸೆ ನಮಗಿದೆ. ಇಷ್ಟಲಿಂಗದ ಇತಿಹಾಸ ಹೊಸ ಅಧ್ಯಾಯ ಬರದೆ. ಇಷ್ಟಲಿಂಗದ ಇತಿಹಾಸ ಮತ್ತು ಸ್ವರೂಪ, ಇಷ್ಟಲಿಂಗದ ಇತಿಹಾಸ ಸ್ವರೂಪ ಅಂತ ತಿಳ್ಕೊಂಡ ವಚನಕ್ಕಿಂತ ಈಗ ನೋಡಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಸದಾಶಿವ ಮೂರ್ತಿ ಲಿಂಗ ಇವರ ವಚನಕ್ಕಿಂತ ಏನು? ಸದಾಶಿವ ಮೂರ್ತಿ ಲಿಂಗ. ಆಮೇಲೆ ಮಹಾದೇವಿ ಅಕ್ಕನವ್ರದ್ದು ಏನು ಅಂಕಿತ? ಚನ್ನ ಮಲ್ಲಿಕಾರ್ಜುನ. ಇನ್ನೊಬ್ರದ್ದಿದೆ
ಈಗ ಅವ್ರದ್ದು ಸ್ಟಡಿ ಮಾಡ್ತಾ ಇದ್ದೀನಿ. ಶಿವಲಿಂಗ ಮಂಚಣ್ಣ ಅಂತ ಒಬ್ರು, ಅವ್ರದ್ದೇನಿದೆ ಗೊತ್ತಾ, ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗ. ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗ ಅಂದ್ರೆ ಮಲ್ಲಿಕಾರ್ಜುನ ಅನ್ನುವಂಥದ್ದು ಅವ್ರ ಬಾಲ್ಯದಲ್ಲಿ ಪ್ರಭಾವಿಸಿದಂಥದ್ದು ಸ್ಥಾವರಲಿಂಗನೇ, ಜ್ಯೋತಿರ್ಲಿಂಗದ ಸೂಚನೆಗಳೇ ಅಲ್ಲ. ಮಲ್ಲಿಕಾರ್ಜುನ ಇರಲಿ, ಸೋಮೇಶ್ವರ, ಸೌರಾಷ್ಟ್ರ ಸೋಮೇಶ್ವರ, ಆಮೇಲೆ ಶ್ರೀಶೈಲ ಮಲ್ಲಿಕಾರ್ಜುನ, ಆಮೇಲೆ ಪರಳ್ಳಿ ವೈದ್ಯನಾಥ, ಇವೆಲ್ಲ ಏನದವಲ್ಲ ಬಾಲ ಜ್ಯೋತಿರ್ಲಿಂಗಗಳು ಕೆಲವರು ಇಟ್ಕೊಂಡಿದ್ದಾರೆ. ಆದರೆ ಶರಣರಷ್ಟು ಬುದ್ಧಿವಂತರು ನಾವು ಯಾರೂ ಅಲ್ಲ. ಶರಣರಿಗೆ ಬುದ್ಧಿಯೂ ಇತ್ತು, ಭಕ್ತಿ ಇತ್ತು. ನಮ್ಮಲ್ಲಿ ಕೆಲವರಿಗೆ ಬುದ್ಧಿ ಇದೆ, ಭಕ್ತಿ ಇಲ್ಲ. ಕೆಲವರಿಗೆ ಭಕ್ತಿ ಇದೆ, ಬುದ್ಧಿ ಇಲ್ಲ. ಅವೆರಡೂ ಶರಣರಿಗಿತ್ತು. ಅದಕ್ಕೆ ಅರಿವಿನ ಮಾರಿ ತಂದೆ ಸದಾಶಿವ ಮೂರ್ತಿ ಅಂತ ಇಟ್ಕೊಳ್ಳಿಲ್ಲ, ಅವರು ಲಿಂಗ ಅಂತ ಸೇರಿಸ್ಕೊಂಡು. ಮತ್ತೆ ಇನ್ನೊಂದು ವಿಶೇಷ ನಿಮಗೆ ಸುದ್ದಿ ಹೇಳ್ತೀನಿ, ಬೇಕಾದ್ರೆ ಯೋಚನೆ ಮಾಡಿ ನೋಡಿ. ಆಮೇಲೆ ಅಪ್ಪಗಳು ನೀವೆಲ್ಲರೂ ಯೋಚನೆ ಮಾಡಿ. ಬಾಲ ಜ್ಯೋತಿರ್ಲಿಂಗಗಳಿದಾವಲ್ರಿ, ನೀವು ಅದಕ್ಕೆ ಜ್ಯೋತಿರ್ಲಿಂಗ ಅಂತ ಹೆಸರಿಟ್ಟಿರಿ, ಅವರು ಶ್ಲೋಕ ಬರೆದ ಜ್ಯೋತಿರ್ಲಿಂಗ ಅಂತ ಹೆಸರಿಟ್ಟಾನ. ಆದರೆ ಆ ಬಾಲ ಜ್ಯೋತಿರ್ಲಿಂಗಗಳಿಗೆ ಯಾವಕ್ಕೂ ಕೂಡ ಲಿಂಗ ಅನ್ನೋ ಹೆಸರಿಲ್ಲ. ಓಂಕಾರೇಶ್ವರ ಲಿಂಗ ಅನ್ನಂಗಿಲ್ಲ, ಓಂಕಾರೇಶ್ವರ ಅಷ್ಟೇ, ಮಲ್ಲಿಕಾರ್ಜುನ ಅಷ್ಟೇ, ಸೋಮನಾಥ ಅಷ್ಟೇ. ನಮ್ಮ ಶರಣರು ಅಂಕಿತಗಳನ್ನ ಇಟ್ಕೊಳ್ಳುವಾಗ ಅದಕ್ಕೆ ಲಿಂಗ ಅಂತ ಸೇರಿಸಿದವರು ಅವ್ರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇರೋದು ಗುಡಿಲಿಂಗದ್ದಲ್ಲಪ್ಪ, ನನ್ನ ಎದೆ ಮೇಲೆ ಇರ್ತಕ್ಕಂಥ ಇಷ್ಟಲಿಂಗದ ಸೂಚಕವಾಗಿ ಲಿಂಗ. ಮಾತಾಜಿಗೆ ಇದು ಅರ್ಥ ಆಗಿದ್ರೆ ಲಿಂಗಾಯತ ಧರ್ಮ ಬಹಳ ದೊಡ್ಡ ಲಾಭ ಆಗ್ತಿತ್ತು. ಅವರೇ ಅರ್ಥ ಮಾಡ್ಕೊಳ್ಳಿಲ್ಲ. ನಾವೇನೋ ಸೇರಿಸ್ಬೇಕಾಗಿಲ್ಲ, ಶರಣರನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಾಗಿದೆ. ತಿದ್ದಬೇಕಾಗಿಲ್ಲ. ನಾವು ಶರಣರ ಮಟ್ಟಕ್ಕೆ ಏರ್ಬೇಕೆ ಹೊರತು ನಮ್ಮ ಮಟ್ಟಕ್ಕೆ ಶರಣರನ್ನ ಎಳ್ಕೋಬಾರ್ದು. ಯಾಕಂದ್ರೆ ಶರಣರು ಸಾಮಾನ್ಯರಲ್ಲ. 770 ಅಮರಗಣಗಳಿದ್ದಾರಲ್ಲ, ಅವರು ಪರಮಾತ್ಮ ಕಳಿಸಿಕೊಟ್ಟಂತ ಅವತಾರ ಪುರುಷರು ಎಲ್ಲರೂ ಕೂಡ. 770 ಅಮರಗಣಗಳು ಎಲ್ಲರೂ ಸುಮ್ಮನೆ ನಿಮ್ಮಂಗೆ ಹುಟ್ಟಿದವರಲ್ಲ. ಅವರು ವಿಶೇಷ ಉದ್ದೇಶಕ್ಕಾಗಿ ಸುಳ್ಳೆ ಸಂಕವೇ ಕೂಡ ನಿಮ್ಮಂಗೆ ಹುಟ್ಟಿದವಳಲ್ಲ. ಸಾಮಾನ್ಯ ವೇಷ ಎಲ್ಲ ಆಕೆ ಜಗತ್ತಿಗೆ ಒಂದು ಮಾರ್ಗ ತೋರ್ಸಕ್ಕೆ ಬಂದಂಥವ್ರು. ಅಂಥವ್ರನ್ನ ನಾವು ಅರ್ಥ ಮಾಡ್ಕೋಬೇಕೇ ಹೊರತು ನಾವು ಅವ್ರಿಗೇನೋ ಹೇಳ್ತೀವಿ, ಅವ್ರದ್ದೇನೋ ಬದಲಾಯಿಸ್ತೀವಿ, ಅವ್ರದ್ದೇನೋ ತಿದ್ದುತ್ತೀವಿ ಅಂತ ಹೋದ್ರೆ ಅದು ಮೂರ್ಖತನ ಆಗುತ್ತೆ. ಅಂಥ ಒಂದು ದೃಷ್ಟಿಕೋನವನ್ನು ಈ ಪುಸ್ತಕದಲ್ಲಿ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಅರಿವಿನ ಮಾರಿ ತಂದೆ ಏನು ಮಾಡಿದ್ದೀನಿ ಅಂದರೆ, 3 ಜನ ಗಂಭೀರ ಸ್ವಭಾವದ ಶರಣರ ವಚನಾಂಕಿತಗಳು. 3 ಜನ ಯಾರ್ಯಾರು ಇರ್ಬೋದು ನೋಡಿ, ನೋಡೋಣ, ಗೆಸ್ ಮಾಡಿ. ಅರಿವಿನ ಮಾರಿ ತಂದೆದಂತೂ ಒಬ್ರಿಗೆ ಗೊತ್ತಾಯ್ತು. ಇನ್ನಿಬ್ಬರನ್ನ ಯಾರನ್ನು ತಗೊಂಡಿರ್ಬೋದು ನಾನು? ಅಜಗಣ್ಣ ಮತ್ತು ಸಕಳೇಶ ಮಾದರಸ. ಅಜಗಣ್ಣ, ಅರಿವಿನ ಮಾರಿ ತಂದೆ, ಸಕಳೇಶ ಮಾದರಸ, ಇವ್ರು 3 ಜನದ್ದು ಸೇರಿ ಒಂದು ಅಧ್ಯಾಯ ಮಾಡಿದ್ದೀನಿ. 23 ಪೇಜ್ ಆಗಿದೆ ಕಂಪ್ಯೂಟರ್ ಪೇಜಲ್ಲಿ. ಅದು ಪ್ರಿಂಟ್ಗೆ ಹೋದಾಗ ಇನ್ನೂ ಜಾಸ್ತಿ ಆಗುತ್ತೆ, ಮೋಸ್ಟ್ಲಿ 30-35 ಪೇಜ್ ಆಗುತ್ತೆ ಅನ್ಸುತ್ತೆ. ಅಂದ್ರೆ ಅವ್ರ ವಚನಗಳಿಗೆ ಭಾವಾರ್ಥ ಬರ್ತಿದ್ದೀನಿ. ಭಾವಾರ್ಥ ಅಂದ್ರೆ ಪದ ಟು ಪದ ಬರ್ದಿಲ್ಲ ನಾನು. ನಿಮ್ಗೆ ಅರ್ಥ ಆಗಿರ್ಬೇಕು ಅಂತ 4 ಪದ ಸೇರಿಸ್ಬಿಟ್ಟು ನಿಮ್ಗೆ ಆ ವಚನ ಅರ್ಥ ಮಾಡ್ಕೊಂಡು ನಿಮಗೆ ಬಿಡ್ತೀನಿ. ಖಂಡಿತ ನೀವು ವಚನ ಅರ್ಥ ಮಾಡ್ಕೊಂತೀರ. ಆ ರೀತಿಯಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡ್ತಾ ಇದ್ದೀನಿ ಪುಸ್ತಕದಲ್ಲಿ. ಕಾಯ್ತಾ ಇರಿ, ಆ ಪುಸ್ತಕಕ್ಕಾಗಿ ಕಾಯ್ತಾ ಇರಿ. ಎಲ್ಲ ಕಡೆ ಬಿಡುಗಡೆ ಮಾಡ್ತೀವಿ. ಒಂದು 4-5 ಕಡೆ ಅಂತೂ ಅದು ಬಿಡುಗಡೆ ಆಗೋ ಹಾಗೆ ಅದ್ರ ಬಗ್ಗೆ ಕಾರ್ಯಕ್ರಮ, ಉಪನ್ಯಾಸ. ಮತ್ತೆ ಆ ಪುಸ್ತಕ ಬಂದ ಮೇಲೆ ಆ ಪುಸ್ತಕವನ್ನ ಕುರಿತಾಗಿ ನೀವು ಯಾರಾದ್ರೂ ಪ್ರವಚನಕಾರರು ಬಳಸ್ಕೊಂಡು 3 ತಿಂಗಳು ಪ್ರವಚನ ಮಾಡ್ಬೋದು. ಸತತವಾಗಿ 3 ತಿಂಗಳು ಪ್ರವಚನ ಮಾಡ್ಬೋದು. ಅಷ್ಟು ಮಟೀರಿಯಲ್ಸ್ ಅದ್ರಲ್ಲಿ ಒದಗಿಸ್ತೀನಿ ನಿಮಗೆ. ಅಂದ್ರೆ ರಿಪೀಟ್ ಆಗಲಾರ್ದಂಗೆ ನೋಡ್ಕೊತಾ ಇದ್ದೀನಿ. ತತ್ವಗಳು ರಿಪೀಟ್ ಆಗಬಾರ್ದು ಆ ರೀತಿಯಲ್ಲಿ. ಮತ್ತು ಬಂದದ್ದು ವಚನಗಳೇ ಬಂದಿರಬಾರ್ದು. ಸಿದ್ದಾಪುರಣಿಕರು ಬರೆದಿದ್ದಾರೆ, ಬೆಲ್ಲಾಳ ಶರಣರು ಬರೆದಿದ್ದಾರೆ, ಆಮೇಲಿಂದ ಈಗ ನವಲಾಭ ಶರಣರು ಬರೆದಿದ್ದಾರೆ, ಬೇರೆಯವರೆಲ್ಲ ಬರೆದಿದ್ದಾರೆ. ಅವ್ರು ಯಾವ ವಚನಗಳನ್ನು ಬಳಸಿಲ್ವೋ ಆ ವಚನಗಳನ್ನು ತಗೊಳಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಗೊತ್ತಾಯ್ತಲ್ವಾ? ಅಂದ್ರೆ ರಿಪೀಟ್ ಆಗಬಾರ್ದು, ಮತ್ತೆ ಪ್ರಿಂಟ್ ಆಗಬಾರ್ದು. ನಿಮಗೆ ಇದು ಓದಿದೀವಲ್ಲ ಸಾಕು ಬಿಡೋಂಥ ಪುಸ್ತಕ ಮುಚ್ಚಿಡಬಾರ್ದು. ಆ ಪುಸ್ತಕ ತೆಗೆದ್ರೆ ನೀವು ನಿಮ್ಗೆ ಸಮಯ ಇಲ್ಲ ಅಂತ ಆ ಪುಸ್ತಕ ಮುಚ್ಚಿಡ್ಬೇಕೇ ಹೊರತು ಆ ಬ್ಯಾಸರಾಗಿ ಆ ಪುಸ್ತಕ ಮುಚ್ಚಿಡಬಾರ್ದು. ಆ ರೀತಿಯಲ್ಲಿ ನಾನು ಸ್ವಲ್ಪ ಲಕ್ಷ್ಯ ಕೊಡ್ತಾ ಇದ್ದೀನಿ. ಅದು ನನ್ನ ಜೀವನದ ಕನಸೇನೋ ಅಥವಾ ಪರಮಾತ್ಮ ಅದನ್ನು ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ. ಆ ಪುಸ್ತಕದ
ಹೆಸರು ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ. ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಇಷ್ಟೇ ಬೇಡ, ಇನ್ನೊಂದು ಹೆಸರಿಂದ ಸೇರಿಸಿರ್ತೀನಿ ಅದಕ್ಕೆ, ವಚನ ಹೃದಯ. ವಚನ ಹೃದಯ ಅಂತ ಸೇರಿಸ್ತೀನಿ. ವಚನ ಹೃದಯ ಮೊದಲು ಮೇನ್ ಹೆಡ್ಡಿಂಗ್ ವಚನ ಹೃದಯ ಇರುತ್ತೆ. ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ. ನನಗೆ ಹೆಸರು ಚೆನ್ನಾಗಿ ಸಿಗ್ತವೆ. ಆಮೇಲೆ ಆ ಹೆಸರು ನೋಡಿದರೆ ಪುಸ್ತಕ ಓದಂಗೆ ಮಾಡಿರ್ತೀನಿ. ಶರೀಫ್ ರಸಾಯನ ಇದೆಯಲ್ಲ, ಆ ಶರೀಫ್ ರಸಾಯನ ಭಾಳ ಜನ ತಲೆ ಕೆಡಿಸ್ತು. ಅದು ಅವರು ಈಗ ಟ್ರಸ್ಟ್ನವರು ಪ್ರಿಂಟ್ ಮಾಡಿಸಿ ಪ್ರತಿಯೊಂದು ಜಾತ್ರೆಗೆ ವಿತರಣೆ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಅವ್ರು ಬಿಟ್ಬಿಟ್ಟಿದ್ದೀನಿ ಅಂತ. ನಮ್ಮ ಇದರಿಂದ ಪ್ರಕಾಶನ ಮಾಡಿರೋದು, ಆದರೂ ಜನರಿಗೆ ಸಿಗಬೇಕದು. ಶರೀಫ್ ರಸಾಯನ ಅದು ಭಾಳ ವಿಶೇಷ ಆಯಿತು. ಅದನ್ನು ಒಂದು ತಮಾಷೆ ಆಯಿತು. ಹಿಂಗೆ ಅವರು ಬಹಳ ಪಕ್ಕ ಬಸವ ಭಕ್ತರು. ಅವ್ರಿಗೆ ಆ ಪುಸ್ತಕ ಕೊಟ್ಟೆ ನಾನು. ಆಮೇಲೆ ಆ ಪುಸ್ತಕದ ಹೆಸರು, ಆ ಫೋಟೋ ಎಲ್ಲ ನೋಡ್ಬಿಟ್ಟು, ಏನ್ರಿ ಅಪ್ಪವ್ರೆ ಶರೀಫ್ರ ಬಗ್ಗೆ ನೀವು ಅಂದರು. ಕೊನೆಗೆ ನಾನಂದೆ, ಹೌದವ, ಹಾಗಾಗಿ ಒಂದ್ಸರಿ ಪಕ್ಷಾಂತರ ಮಾಡ್ತಿರ್ಬೇಕು ಅಂತ ಗೊತ್ತಾಯ್ತಲ್ಲ. ಅಂದರೆ ಅವಾಗ ಬಾಲ್ಕಿಯಪ್ಪರು ಹೇಳಿದ್ರು ಅವ್ರಿಗೆ, ಹಂಗೆ ತಿಳ್ಕೊಬೇಡ್ರಿ ನೀವು, ಭಾಳ ಅದ್ಭುತವಾಗಿ ಬಂದಿದೆ ಆ ಪುಸ್ತಕ, ಓದ್ ನೋಡ್ರಿ ನೀವು, ಮತ್ತು ತಗೊಂಡೋಗಿ ಲೈಬ್ರರಿಲಿ ಹಾಕ್ಬಿಟ್ಟಿರಿ, ಆ ಪುಸ್ತಕ ಮುದ್ದಾಮ ಓದ್ರಿ ಅಂತ ಬಾಲ್ಕಿಯಪ್ಪರು ಹೇಳಿದ್ರು ಅವ್ರಿಗೆ. ಗೊತ್ತಾಯ್ತಲ್ಲ. ಅಂದರೆ ಜ್ಞಾನ ಅನ್ನುವಂಥದ್ದಕ್ಕೆ ನಾವು ಎಲ್ಲಿ ಮಿತಿ ಹಾಕೋಬಾರ್ದು, ಸೀಮೆ ಹಾಕೋಬಾರ್ದು. ಅಧ್ಯಯನ ಮಾಡ್ತಾ ಹೋಗಬೇಕು. ಪರಮಾತ್ಮ ನಮಗೆ ಯಾವ ರೂಪದಲ್ಲಿ ಉಪಯೋಗಿಸ್ಕೊಳ್ಳೋಕ್ಕೆ ನಾವು ಪೂರ್ಣ ತೆರ್ಕೊಂಡಿರ್ಬೇಕು. ನಮ್ಮನ್ನು ನಾವು ಓಪನ್ ಆಗಿ ಇಟ್ಕೊಂಡಿರ್ಬೇಕು. ಅದರಿಂದಲೇ ಈ ಪುಸ್ತಕ ನನಗೆ ಬರೋದಕ್ಕೆ ಸಾಧ್ಯ ಆಯಿತು. 2.5 ವರ್ಷ ಆಗಿತ್ತು ಇದನ್ನು ಬರೀರಿ ಅಂತ ಹೇಳಿ ಜನ ಗುರುಗಳೆಲ್ಲ ಹೇಳ್ತಾ ಇದ್ರು. ಆದರೆ ಶುರು ಮಾಡೋಕ್ಕೆ 2.5 ವರ್ಷ ತಗೊಂಡಿದ್ದೆ. 2.5 ವರ್ಷ ಆಗಿತ್ತು. ಮಾರ್ಚಲ್ಲಿ ಅದಕ್ಕೊಂದು ಯೋಗ ಒದಗಿ ಬಂತು. ಬಾಲ್ಕಿಯಪ್ಪ ಒಂದು ಪತ್ರ ಬರೆದರು, ಸಿದ್ದರಾಮೇಶ್ವರ ಬಗ್ಗೆ ಒಂದು ಲೇಖನ ಬರ್ಕೊಳ್ಳಿ ಅಂತ ಹೇಳ್ಬಿಟ್ಟು, ವಚನಾಂಕಿತಗಳ ಬಗ್ಗೆನೇ ಬರ್ಕೊಳ್ಳಿ ಅಂತ ಬರೆದರು. ಆವಾಗ ಈ ಪುಸ್ತಕನೂ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಅಂದ್ಕೊಂಡಿದ್ದೆ 2.5 ತಿಂಗಳಲ್ಲಿ ಮುಗಿಯುತ್ತೆ ಅಂತ. ಅದು 1 ವರ್ಷ ಬರೋಬ್ಬರಿ ಟೈಮ್ ತೊಗೊಳಂಗೆ ಕಾಣುತ್ತೆ. ಆದ್ದರಿಂದ ನೋಡೋಣ ಎಲ್ಲಿಗೆ ಮುಟ್ಟಿಸ್ತಾನೆ. ಆದರೆ ಎಲ್ಲ ವಚನಾಂಕಿತಗಳದ್ದು ನಿಮಗೆ ಸಿಗುತ್ತೆ ಆ ಪುಸ್ತಕ. ಎಲ್ಲ ಶರಣೆಯರ ವಚನಗಳ ಬಗ್ಗೆ 1 ಪೇಜ್ ಆದರೂ ಪ್ರಸ್ತಾಪ ಆಗಿರುತ್ತೆ. ಅದನ್ನು ನಾವು ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಅರಿವಿನ ಮಾರಿ ತಂದೆದು ಅದರಲ್ಲೇ ಬರೆದಿರ್ತೀನಿ. ನಾನಿವತ್ತು ಹೆಚ್ಚಾದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಯಾಕೆ ಸಮಯ ಇಲ್ಲ. ಯಾಕಂದರೆ ಇವತ್ತೆಲ್ಲ ಬಂದಿದ್ದೀರಲ್ಲ, ಇವರೆಲ್ಲರಿಗೂ ನಾವು ಒಂದು ಕೃತಜ್ಞತಾ ಸಮರ್ಪಣೆ ಮಾಡಬೇಕು. ಪೂಜ್ಯ ಕಾಶಿನಾಥ್ ಅಪ್ಪಗಳು ಅವಾಗ ಸಿಗ್ತಿದ್ವಿ ಅಂತ ಭಾಳ ತಮಾಷೆ ಮಾಡ್ತಿದ್ದೆ ಅವರಿಗೆ. ಸಾಹುಕಾರರು ಅಂತಂದರೆ ಅವರು ಸ್ವಲ್ಪ ಅಂದರೆ ದೈಹಿಕವಾಗಿ ಸಾಹುಕಾರರು, ಶ್ರೀಮಂತರಾಗಿದ್ದಾರೆ ಅಂತ ಹೇಳಿ, ಆದರೂ ಬೇಜಾರು ಮಾಡ್ಕೊಳ್ಳಲ್ಲ. ಅವರು ಭಾಳ ಪ್ರೀತಿ ಅಂಥ ಗುರುಗಳು ಇವತ್ತು ಕೇಳಿದ ಕೂಡಲೇ. ಆಮೇಲೆ ಎಷ್ಟು ನೋಡಿ ಜಂಗಮನಿಗೆ ಹಿಂಗಾಗ್ತಾ ಒಪ್ಕೊಂಡಿದ್ದಾರೆ ಇಲ್ಲ, ಅಲ್ಲಿ ಬಿಡಂಗಿಲ್ಲ. ಯಾಕಲ್ಲಿ ಪಟ್ಟಾಭಿಷೇಕ ಕಾರ್ಯಕ್ರಮ ಬಿಡಂಗಿಲ್ಲ, ಬಿಡಕ್ಕೆ ಬರಲ್ಲ. 3 ದಿವಸ ಆಗಲಿ 1 ದಿವಸ ಆಗಲಿ ಏನೇ ಆಗಲಿ ಒಪ್ಕೊಳ್ಳೇಬೇಕಾಗುತ್ತೆ. ಅಂಥದ್ರಲ್ಲೂ ಬಂದು ಬೆಳಿಗ್ಗೆ ಅವ್ರೇನು 3 ಗಂಟೆಗೆ ಎದ್ದಾರೋ 4 ಗಂಟೆಗೆ ಎದ್ದಿದ್ದಾರೋ ಬಂದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಪವಿತ್ರ ಚರಣಾರವಿಂದಗಳಲ್ಲಿ ಶರಣಗಳನ್ನು ಸಲ್ಲಿಸಿ, ಮತ್ತು ಇವತ್ತು ಉಪನ್ಯಾಸ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾಕೊಳ್ಳಿ ಅವರು ಒಳ್ಳೆ ಉಪನ್ಯಾಸವನ್ನು ನೀಡಿದ್ದಾರೆ. ಯಾಕೊಳ್ಳಿ ಅವ್ರಿಗೆ ಒಳ್ಳೆಯದಾಗಲಿ. ಜೊತೆಗೆ ನಮ್ಮ ಜೈವಂತ್ ಅವರು ನೋಡಿ, ಅಂದರೆ ಒಬ್ಬ ಒಳ್ಳೆ ಸಾಧಕರಿದ್ದರೆ ಅವ್ರು ಏನು ಮಾತಾಡಿದ್ದೇ ಜ್ಞಾನ ಆಗುತ್ತೆ. ಅವ್ರು ಹೇಳಿದ್ರು, ಸಮುದಾಯದಿಂದ ನಾವು ಹೇಗೆ ಕಲಿತಾ ಇದ್ದೀವಿ. ಆ ಹುಡುಗ ಮುದ್ದೆ ಕಟ್ಟೋ ಹುಡುಗನಿಗೆ ನಿಮ್ಗೆ ಅರ್ಥ ಆಯ್ತೋ ಇಲ್ಲೋ, ಕೊನೆಗೆ 2 ಸಣ್ಣ ಮುದ್ದೆ ಅಂದರೆ ತನ್ನ ತಂಗಿಗೆ ತನ್ನ ಮುದ್ದೆಯಲ್ಲೇ ಪಾಲು ಕೊಟ್ಟಿದ್ದ ಅವನು. ತನ್ನ ಮುದ್ದೆಯಲ್ಲಿ ತನಗೆ ಎಷ್ಟು ದಪ್ಪ ಆಗಬೇಕಾಗಿತ್ತೋ ಆ ಮುದ್ದೆಯಲ್ಲಿ 2 ಮಾಡಿ ತಂಗಿಗೊಂದು ನನಗೊಂದು, ಬೇರೆಯವ್ರಿಗೆ ಅನ್ಯಾಯ ಆಗಬಾರ್ದು. ಆ ಸಣ್ಣ ಹುಡುಗನಲ್ಲಿ ಅಷ್ಟು ಜ್ಞಾನ, ಒಂದು ತಿಳುವಳಿಕೆ ಇರಬೇಕಾದ್ರೆ ಅವನ ಮುಂದೆ ಎಂಥ ದೊಡ್ಡ ಸಾಧಕ ಆಗ್ಬೋದಲ್ವ. ಅದಕ್ಕೆ ನಾವು ಕಲಿಯೋದು ಯಾವತ್ತಿನ ತನಕ ನಾವು ಕಲಿತಿರ್ಬೇಕು ಗೊತ್ತಾ. ನಾವೆಲ್ಲಿ ತನಕ ಪೂರ ಸೋತು ಬೀಳ್ತೀವಲ್ಲ, ನಮ್ದಿನ್ನು ಮುಗಿದ ಕತೆ ಅಂತ ಬೇರೆಯವ್ರು ನಮ್ಮ ಬಾಯಿಗೆ ನೀರು ಹಾಕೋ ಪ್ರಸಂಗದವರೆಗೂ ನಾವು ಕಲಿತಾನೇ ಇರಬೇಕು. ನಮ್ಮಲ್ಲಿರೋ ವಿದ್ಯಾರ್ಥಿಯನ್ನು ಸಹಾಯಕ್ಕೆ ಬಿಡಬಾರ್ದು ಅಂತ ಮಾತುಗಳನ್ನು ಜಯಂತ್ ಅವರು ಹೇಳಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಜೊತೆಗೆ ಸನ್ಮಾನಿತರು ನಮ್ಮ ನೀಲಮ್ಮವರು, ಅವರು ಉಪವಾಸಕ್ಕೆ ಬಂದಿದ್ರು. ಉಪವಾಸಕ್ಕೆ ಬಂದು ಒಂದು ಆಪರೇಷನ್ ತಪ್ಪಿಸ್ಕೊಂಡ್ಮೇಲೆ ಅವರು ಒಳ್ಳೆ ಭಕ್ತಿ ಇಟ್ಕೊಂಡ್ರು. ಜೊತೆಗೆ ಉಳುವಿಗೆ ಬರ್ತಿದ್ರು, ಇಲ್ಲಿಗೆ ಬಂದಿದ್ದಾರೆ.
ಹೀಗೆ ನೀಲಮ್ಮ ಅವ್ರ ಮನೆಯವರು ಕೂಡ ಟೀಚರು. ನೀಲಮ್ಮ ಅವ್ರು ಹೋದ ವರ್ಷ ನಿವೃತ್ತಿ ಆಗಿದ್ರು. ಈ ಸಾರಿ ಒಂದು ಹಂಗೆ ಸನ್ಮಾನ ಮಾಡೋಣ ಅವ್ರದ್ದು ಮೂಲಕ ಅವ್ರಿಗೆ ನೆನಪಾಯಿತು. ಅವ್ರು ಬಂದರು, ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಶುಭವಾಗಲಿ. ಜೊತೆಗೆ ನಮ್ಮ ಕರಬಸಪ್ಪ ಗೊಂದಿಯವರು ಮೊನ್ನೆ ಅವ್ರ ಊರಿಗೆ ಕಳಿಸಿದ್ರು. 108ನೇ ಬಾರಿ ರಕ್ತದಾನ ಮಾಡಿದೆ ಅಲ್ಲಿ. ನೋಡಿ ಎಷ್ಟು ಸಹಜವಾಗಿ ಮಾತಾಡಿದ್ರು ಅಂದರೆ, ನಮ್ಮ ಬಸವರಾಜ್ ಅವರು ಧ್ವನಿ ಅವ್ರ ಧ್ವನಿ ಒಂದೇ ಆಗುತ್ತೆ, ಗೋವಿಂದವ್ರ ಧ್ವನಿ ಇಬ್ಬರದ್ದು ಒಳ್ಳೆ ಚೆನ್ನಾಗಿ. ಇನ್ನೂ ಬಹಳ ವಯಸ್ಸಾಗಿಲ್ಲ ಅವರಿಗೆ, ಒಂದು 36-37 ವರ್ಷ ಈಗ. ಅವರು ಈಗಾಗಲೇ ಅಷ್ಟು ಸಾರಿ ದಾನ ಮಾಡಿದ್ದಾರೆ. ಯಾಕಂದ್ರೆ ಪ್ಲೇಟ್ಲೆಟ್ಸ್ ಕೂಡ ದಾನ ಮಾಡ್ಬೋದು ಇವಾಗ. ಪ್ಲೇಟ್ಸ್ ಮತ್ತೆ ಅವ್ರು 3 ತಿಂಗಳು ನಿಯಮ ಏನು ಪಾಲಿಸಿಲ್ಲ. ಮೋಸ್ಟ್ಲಿ ಅವ್ರನ್ನ ನ್ಯಾಯಾಧೀಶರ ಎದುರಿಗೆ ನಿಲ್ಸಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ಬೋದೇನೋ ಗೊತ್ತಾಯ್ತಲ್ಲ. ಅದು ಸುಪ್ರೀಂ ಕೋರ್ಟ್ ನಿಯಮ ಇರೋದು. ನಾನು ಪಾಲಿಸಿಲ್ಲ. ನಾನು ಪಾಲಿಸಿದ್ರೆ 102 ಸಲ ಆಗ್ತಿರ್ಲಿಲ್ಲ. ಕೆಲವು ಸಾರಿ ಒಂದೊಂದು ತಿಂಗಳ ಅಂತರದಲ್ಲೇ ಕೊಟ್ಟಿದ್ದೀವಿ, ಪ್ಲೇಟ್ಲೆಟ್ಸು ಕೊಟ್ಟಿದ್ದೀವಿ. ಹಂಗಾಗಿ 102 ಸಲ ಆಗಿದೆ. ಅನಿವಾರ್ಯ, ನಾವು ಮಾಡಬೇಕಾಗತ್ತೆ. ರಕ್ತ ಚೆನ್ನಾಗಿದ್ದಾಗ, HB ಚೆನ್ನಾಗಿದ್ದಾಗ ನಾವು ದಾನ ಮಾಡಿದರೆ ಅದೇನು ದೋಷ ಅಲ್ಲ. ಆದ್ದರಿಂದ ಕರಬಸಪ್ಪ ಬಹಳ ಚೆನ್ನಾಗಿ ಮಾತಾಡಿದರು. ಜ್ಞಾನಪ್ರದವಾದ ಮಾತುಗಳಿದ್ದವು ಅವರು. ಇನ್ನೊಂದ್ಸಾರಿ ಅವ್ರ ಉಪನ್ಯಾಸಕ್ಕೆ ಕರೆಸ್ತೀನಿ. ಒಂದ್ಸರಿ ಉಪನ್ಯಾಸ ಮಾಡಿಸೋಣ. ಅಂದರೆ ಇಂಥವ್ರದ್ದು ನೋಡಿ, ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರು ಅವ್ರ ಒಳಗಡೆ ಎಂತೆಂಥ ವಿಷಯಗಳನ್ನು ತುಂಬಿಕೊಂಡಿರ್ತಾರೆ. ಕರಬಸಪ್ಪ ಗೊಂದಿಯವರಿಗೆ ಶುಭವಾಗಲಿ. ಜೊತೆಗೆ ನಮ್ಮ ಪರಶುರಾಮ್ ಕಟ್ಟಿ ನಾಗಾವಿ ಸಂಗಾವಿ ಕಟ್ಟಿ ಸಂಗಾವಿಯವರು ಬಹಳ ಚೆನ್ನಾಗಿ ಅಂದರೆ ಹಾಡ್ತಾರವರು, ಮಾತಾಡೋದಿಲ್ಲ. ನಮ್ಮ ಅಣಸಿ ಅಮ್ಮರು ಪರಿಚಯ ಮಾಡಿಕೊಟ್ರು. ಇನ್ನೇ ಪ್ರಿಂಟಿಗೆ ಹೋಗ್ತಿತ್ತು ಇನ್ವಿಟೇಷನ್, ಅಷ್ಟರೊಳಗೆ ಕಮಲಮ್ಮರು ಬಂದವರು ಹೇಳಿದ್ರು, ಹಿಂಗೊಬ್ರು ಸಾಧಕರಿದ್ದಾರೆ ಪುರ, ಅವ್ರಿಗೆ ಸನ್ಮಾನ ಮಾಡೋಣ. ಚಲೋ ಆಯ್ತು, ಅವ್ರು ಮಾಡೋಣ ಅಂತ ಹೇಳಿ ಅವ್ರಿಗೂ ಇಟ್ಕೊಂಡ್ವಿ. ಅವರು ಅವ್ರ ಮನೆಯವರು ಎಲ್ಲ ಬಂದಿದ್ದಾರೆ. ಅವ್ರಿಗೆ ಶುಭವಾಗಲಿ. ಜೊತೆಗೆ ಕಮಲಮ್ಮವರಂತೂ ಅವ್ರ ಮಹಾಮನೆಯ ತಾಯಿ. ಅವ್ರ ದಾಸೋಹ ಅದೇನು ಅಂದರೆ ಅವ್ರ ಪರ್ಸಲ್ ಹಣ ಇದ್ರೆ ನಮ್ಮ ಪರ್ಸಲ್ ಇದ್ದಂಗೆ. ಹಂಗೆ ಅವ್ರಿಗೊಂದು 5,000 ರೂಪಾಯಿ ಕೊಡ್ತಂದ್ರೆ ಯಾವಾಗಲೂ ತಂದುಕೊಟ್ಟು ದಾಸೋಹಕ್ಕೆ ಇಟ್ಕೊಳ್ಳಿ, ಇದನ್ನು ಏನು ನನ್ನ ಹೆಸರು ಹಾಕಬೇಡಿ ಅಂದಿರ್ತಾರೆ. ಮತ್ತು ಹೆಸರು ಹಾಕ್ತಿದ್ರೆ ಬರದೇ ಹೋದ್ರೆ ಕಷ್ಟ ಅಂತ ಅವ್ರನ್ನ ಹಾಕಿರ್ತೀವಿ. ಅವ್ರು ಬರ್ತಾರೆ, ಹೆಸರು ಹಾಕಬೇಕು ಅಂತ ಏನಿಲ್ಲ. ಅಂತ ದಾಸೋಹ ಜೀವಿಗಳು ಅವರೇ. ನಮ್ಮ ಜಾಲಿಮರದ ಅನ್ನಪೂರ್ಣಕ್ಕವ್ರನ್ನ ಪರಿಚಯ ಮಾಡಿಕೊಟ್ಟವರು ಅವರೇನೆ. ಅವರು ಕೂಡ ದಾಸೋಹಿಗಳು. ಅನ್ನಪೂರ್ಣಕ್ಕವರು ನಮ್ಮ ಕಳ್ಳಿಮನಿ ಮಾಸ್ತರು ಮಂಜು, ಅವ್ರ ಅಪ್ಪ ಅವ್ರಿಗೆ ಕಳ್ಳಿಮನಿ ಮಾಸ್ತರ್ ಅಂತಿದ್ವಿ. ಇವರು ಪ್ರಾಧ್ಯಾಪಕರು, ಲೆಕ್ಚರರ್ ಆಗಿದ್ದಾರೆ ಡಿಗ್ರಿ ಕಾಲೇಜಲ್ಲಿ. ಜೊತೆಗೆ ಒಳ್ಳೆ ಆಸಕ್ತಿ ಬಸವತತ್ವದ ಬಗ್ಗೆ. ಈ ಸಾರಿ ಮಕ್ಕಳಿಗೆ ವಚನ ಕಂಠಪಾಠ ಸ್ಪರ್ಧೆ ಮಾಡಿದರು. ಅವ್ರ ಕಲ್ಪನೆ ಅದು ನಾವು ಇದುವರೆಗೂ ಹೊಳೆದಿರಲಿಲ್ಲ. ನಮಗೆ ಎಷ್ಟು ಚೆನ್ನಾಗಿ ಬರೆದ್ರು ಮನಗುಂಡಿಯವರು ಅಂದರೆ 54 ಜನ ಭಾಗವಹಿಸಿದ್ದಾರೆ. 3 ಗ್ರೂಪಿಂದ 1 to 4th, 5th to 7th, 8th to 9th, 10th 54 ಜನ ಭಾಗವಹಿಸಿ ಒಬ್ಬೊಬ್ಬರು 20 ವಚನ, 30 ವಚನ, 50 ವಚನ ಬರೆದಿದ್ದಾರೆ. ಹೀಗೆ ತುಂಬ ಚೆನ್ನಾಗಾಗಿದೆ. ಇವತ್ತು ಪ್ರೈಸ್ ಕೊಡ್ತೀವಿ, ರಾತ್ರಿ ಪ್ರೈಸ್ ಕೊಡ್ತೀವಿ. ಅಲ್ಲಿ ಅವರಿಗೆ 9 ಜನಕ್ಕೆ ಪ್ರೈಸು. ಬಾಕಿಯವರಿಗೆಲ್ಲ ಸಮಾಧಾನಕರ ಬಹುಮಾನಗಳು ಇಟ್ಟಿದ್ದೀವಿ. ಅವರಿಗೆಲ್ಲ ಅದನ್ನೆಲ್ಲ ನಮ್ಮ ಮಂಜುನಾಥ್ ಕಳ್ಳಿಮನಿಯವರು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ಶುಭವಾಗಲಿ. ಮತ್ತು ಇನ್ಯಾವುದಾದ್ರೂ ಹೆಸರು ಬಿಟ್ಟಿದ್ರೆ ಬಸವರಾಜು ಅವ್ರಿಗೆ ಮೊನ್ನೆ ಕರ್ಕೊಂಡೋಗಿದ್ರು ಅವ್ರಿಗೆ ಕಪ್ಪನಹಳ್ಳಿ. ಅಲ್ಲಿ ನನ್ನ ಪರಿಚಯ ಮಾಡಿಕೊಟ್ರು. ಇವ್ರಿಗೆ ಇಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಇವತ್ತು ಮೊದಲನೇದು ಅವ್ರದ್ದು ನಿರೂಪಣೆ. ಇನ್ನೂ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಅವರು, ತುಂಬ ಚೆನ್ನಾಗಿ ಮಾಡ್ತಾರೆ. ಮುಂದೆ ಅವ್ರಿಗೆ ಹೇಳಿದ್ದೀನಿ ತಯಾರಾಗಿ ಅಂತ ತಿಳ್ಕೊಂಡು. ಇನ್ನು ನಮ್ಮ ಕಮಡೊಳ್ಳಿಯವರಂತೂ ನಿಮಗೆಲ್ಲ ಚಿರಪರಿಚಿತರಾಗ್ಬಿಟ್ಟಿದ್ದಾರೆ. ಬಸವರಾಜ್ ಕಮಡೊಳ್ಳಿಯವರು. ಅವರು ಸ್ವಾಗತ, ಅವರು ಅವ್ರು ಹೇಳ್ತಿರ್ತಾರೆ, ಅಪ್ಪ ನಮಗೆ ಸ್ವಾಗತ ಕೊಟ್ಟು ಮುಗಿಸ್ಬೇಡ್ರಿ, ಉಪನ್ಯಾಸಕ್ಕೆ ಹಾಕ್ರಿ ಅಂತ ಹೇಳಿ ಉಪನ್ಯಾಸಕ್ಕೆ ಹಾಕೋಣ ಅವರು. ಮತ್ತೀಗ ನಾಳೆ ಶ್ರೀಶೈಲ ಯಾತ್ರೆಗೆ ಹೊರಟಿದ್ದಾರೆ ಇವರೆಲ್ಲ. ಬಸವರಾಜ ಗೋವಿಂದವ್ರಿಗೆ ಮುಂಚೆನೇ ಕಳಿಸ್ತಾ ಇದ್ದೀವಿ, ಮುಂದೆ ಅಲ್ಲಿ ಹೋಗಿ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ. ಇವತ್ತು ಟ್ರೈನ್ಗೆ ಹೋಗ್ತಾರೆ ಅವರು. ಮುಂದೆ ಹೋಗಿ ವ್ಯವಸ್ಥೆ ಮಾಡೋದಕ್ಕೆ ಅಂದರೆ ರೂಮ್ದು ಡಾರ್ಮೆಟ್ರಿ ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡೋಕ್ಕೆ ಮುಂದೆ ಕಳಿಸ್ತಾ ಇದ್ದೀನಿ. ಮುಂದೆ ನಮ್ಮ ಮಹಾಮನೆಯಲ್ಲಿ ಕಾರ್ಯನಿರ್ವಹಿಸ್ರಿ ಅಂತ ಹೇಳಿದ್ದೀನಿ. ಅವ್ರಿಗೆ ರಿಟೈರ್ ಆಗಿದೆ. ಮಹಾಮನೆಯಲ್ಲೇ ನಾವು ಅವ್ರಿಗೆ ತಕ್ಕ ಸಂಬಳ ಕೊಡೋಕ್ಕಾಗದಿದ್ರು ನಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಕೊಡ್ತೀವಿ, ಕಾಯಕ ಮಾಡ್ರಿ ಅಂತ ಹೇಳಿದ್ದೀನಿ. ಅವರು ಒಪ್ಕೊಂಡು ಇವತ್ತಿಂದ ನಿನ್ನೆಯಿಂದನೇ ಜಾಯ್ನ್ ಆದಂಗೆ ಡ್ಯೂಟಿಗೆ. ಮೊದಲನೇ ಡ್ಯೂಟಿನೇ ನಿರೂಪಣೆ, 2ನೇ ಡ್ಯೂಟಿನೇ ಶ್ರೀಶೈಲ ಯಾತ್ರೆ ಅರೇಂಜ್ ಮಾಡೋದು. ಅದಕ್ಕೆ ಬಸವಣ್ಣನೇ ಅವರಿಗೆ ಡ್ಯೂಟಿ ಕೊಡ್ತಾ ಇದ್ದಾನೆ. ನಿಮ್ಮಲ್ಲೂ ಯಾರಾದರೂ ಅಕಸ್ಮಾತ್ ಹೀಗೆ ಅಂದರೆ ನಮಗೆ ATG ಫೆಸಿಲಿಟಿ ಸಿಕ್ಕಿದೆ
ನಮ್ಮ ಚಕ್ರಸಾಲಿ ಅವರು ಮತ್ತು ಬೇರೆಯವರೆಲ್ಲ. ಅಂದರೆ ಕೆಲವು ಫ್ಯಾಕ್ಟ್ರಿಯವ್ರ ಹತ್ರ, ಕಂಪ್ನಿಯವ್ರ ಹತ್ರ ಹಣ ಇರುತ್ತೆ, ಯಾವ್ಯಾವುದಕ್ಕೂ ಹಣ ಕೊಡ್ತಿರ್ತಾರೆ ಸುಮ್ಮನೆ ವ್ಯರ್ಥವಾಗಿ. ಇಲ್ಲಿ ಆ ದಾಸೋಹಕ್ಕಾಗಿ, ಗೋಶಾಲೆಗಾಗಿ ಆ ಹಣ ದಾಸೋಹ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ನಮ್ಮ ಬಸವರಾಜ್ ಅವರಿಗೆ ಆ ಕೆಲಸ ಅಂದರೆ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು, ಗೊತ್ತಿರಲ್ಲ ಆಮೇಲೆ ಎಷ್ಟೋ ಜನರಿಗೆ ಪರಿಚಯನೇ ಇಲ್ಲ. ಕಾಂಟ್ಯಾಕ್ಟ್ ಮಾಡಬೇಕು, ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ಬೇಕು. ಜೊತೆಗೆ ಮುಂದೆ ಇನ್ನೊಂದು ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಇದೇನು ಬಸವಣ್ಣನ ಮಡ್ಡಿ ನಮ್ಮ ನಾಯಕನಹಳ್ಳಿ ಕಟ್ಟಿಯವ್ರು ಯಾರು ಬಂದಂಗಿಲ್ಲಲ್ಲ, ಅವರು ಆಣೆ ಮಾಡಿ ಇಟ್ಕೊಂಡ್ರು ನಿಮ್ಮಂಗೆ, ಗೊತ್ತಾಯ್ತಲ್ಲ. ಅವರು ದ್ಯಾಮವ್ವನ ಆಣೆಯಾಗಿ ನಾವು ಶಿವಾನುಭವಕ್ಕೆ ಹೋಗಲ್ಲ ಅಂತ. ಇನ್ನು ಅವ್ರದ್ದು ಆಣೆ ಮುಡಿಸ್ಬೇಕಾಗಿದೆ. ಈಗ ಅಲ್ಲಿ ಬಸವಣ್ಣನ ಮಡ್ಡಿ ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು ಚನ್ನಬಸವೇಶ್ವರ ಅನುಭವ ಮಂಟಪ ಮಾಡೋ ಉದ್ದೇಶ ಇಟ್ಕೊಂಡಿದ್ದೀವಿ. ಇದು ಮಹಾಮನೆ, ಅದು ಅನುಭವ ಮಂಟಪ ಆಗಬೇಕು ಅಂತ ಹೇಳಿ ಮುಂದಿನ ಸಾರಿ ಅವ್ರ ತಾಯಿ ಮಾತಾಜಿಯವ್ರಿಗೆ ಪರಿಚಯ ಮಾಡಿಸ್ಕೊಡ್ತೀವಿ. ಅವರ ಪ್ರವಚನಕ್ಕೆ ಹೋಗಿದ್ದಾರೆ, ಪ್ರವಚನದಲ್ಲಿ ಇದ್ದಾರೆ ಅವರು, ಶಿವದೇವಿಯವರು ಅಂತ ಹೇಳಿ. ಮುಂದಿನ ಸಾರಿ ಅವ್ರು ಇಲ್ಲೇ ಆ ಹುಲಿಕಟ್ಟಿ ಜಾಗದಲ್ಲಿ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರು. ಅವ್ರಿಗೆ ಒಂದು ಟ್ರಸ್ಟ್ ಮಾಡಿ ಅದೆಲ್ಲ ವ್ಯವಸ್ಥೆ ಮಾಡ್ತೀವಿ ಮುಂದೆ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅಂತ ತಿಳ್ಕೊಂಡು ಹೇಳ್ತಾ, ಹಿಂಗೆ ದಾಸೋಹಿಗಳನ್ನ ಹುಡುಕಿ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನೀವೆಲ್ಲ ನಿರ್ವಹಿಸಬೇಕು. ಅದಕ್ಕೆ ತಕ್ಕ ಹಾಗೆ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದನ್ನ ನಮ್ಮ ಬಸವರಾಜ ಗೋವಿಂದ ಅವರು ಮಾಡಲಿ. ಅವರಿಗೆ ಬಸವಣ್ಣನವರ ಆಶೀರ್ವಾದ ಸತತವಾಗಿರಲಿ ಅಂತ ತಿಳ್ಕೊಂಡು ಹಾರೈಸಿ, ಇನ್ನು ನೀವು ಬಂದಿರ್ತಕ್ಕಂಥ ಎಲ್ಲರಿಗೂ ನಾನು ಶುಭವನ್ನು ಕೋರಿ ಮುಂದಿನ ಕಾರ್ಯಕ್ರಮ ಮಂಗಳದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಸರ್ವರಿಗೂ ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ, ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ ವರಗುರು ಶರಣ ವಿಭೋ. ಶರಣ ಮುನಿ ಪರಮ ಪುರುಷ ಮುನಿ ಕರುಣಾ ಸಿಂಧೂನಿ ದೀನರ ಬಂಧೂನಿ ಸುಭಗ ಗಾತ್ರನುನಿ ಪ್ರೇಮ ನೇತ್ರನುನಿ ಪರಮ ಚರಿತನುನಿ ಜ್ಞಾನ ಭರಿತನುನಿ. ಓಂ ಗುರು ಬಸವ ಪ್ರಭೋ ವರಗುರು ಆಶ್ರಿತ ಜನ ಸಂರಕ್ಷಕ, ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ ಭವಭಯ ತಾರಕನೇ ನವಪಥದಾಯಕನೇ ಹರಗಣ ತಾರಕಳ ನಡುವಿನ ಚಂದಿರನೇ ಮಾತಾ ಪಿತನು ನೀ ಬಂಧು ಬಳಗವು ನೀ ಭಕ್ತ ಜನ ಮನೋರಾಜಿತ, ಭಕ್ತ ಜನ ಮನೋರಾಜಿತ ಮಂತ್ರ ಪುರುಷನು ನೀ. ಓಂ ಗುರು ಬಸವ ಪ್ರಭೋ ವರಗುರು ಶರಣ ವಿಭೋ ಜನ ಸಂರಕ್ಷಕ, ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ ವರಗುರು ಶರಣ ವಿಭೋ. ಮೋಹ ರಹಿತನು ನೀ ಮಮತಾ ಸಹಿತನು ನೀ ಮಾಯಾ ದೂರಕಣಿ ಮುಕುತಿಯ ದಾಯಕನಿ ಮನಕುಲ ಜ್ಯೋತಿಯು ನೀ ಕ್ರಾಂತಿಯ ವೀರನು ನೀ ಶಾಂತಿಯ ಹೊಲలను ಹರಿಸಲು ಬಂದ, ಶಾಂತಿಯ ಹೊಲలను ಹರಿಸಲು ಬಂದ ಸಚ್ಚಿದಾನಂದನು ನೀ. ಓಂ ಗುರು ಬಸವ ಪ್ರಭೋ ವರಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ, ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ ವರಗುರು ಶರಣ ವಿಭೋ. ಸದ್ಗುರು ಬಸವ ಪ್ರಭೋ ವರಗುರು ಶರಣ
ಜೈ ಗುರು ಬಸವೇಶ್ವರ.